ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಅವ್ರಿಗೊಂದಷ್ಟು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ನಾನು ಪಬ್ಲಿಕಲ್ಲಿ ಹೀಗೆ ಇರಬೇಕು, ಯಾಕಂದ್ರೆ ನನ್ನ ಅನುಕರಣೆ ಮಾಡೋರು ಸಾವಿರಾರು ಜನ ಯಂಗ್ಸ್ಟರ್ಸ್ ಇದ್ದಾರೆ ಅಂತ. ಅದು ಬಿಟ್ಟು ತಗಡೆ ಅಂತ ಹೇಳೋದು, ರೌಡಿಸಮ್ ಮಾತಾಡೋದು, ಹೋಟೆಲ್ ಹೊಡೆದಾಡೋದು, ಇದೆಲ್ಲ ಅನುಕರಣೆ ಯಾಕೆ ಆಗ್ತಾ ಇದೆ? ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಕೋರ್ಟ್ ಟ್ರಯಲ್ ಆಗಿ ಜಡ್ಜ್ಮೆಂಟ್ ಬರೋಕೆ 10 ವರ್ಷ ಆಗುತ್ತೆ. ಅಲ್ಲಿವರೆಗೂ ನೀವು ದರ್ಶನ್ ನಿರಾಪರಾಧಿ ಅಂತ ಹೇಳ್ತಾ ಇದ್ದೀರಾ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಲಿ ಹಿಡಿಯುತ್ತೆ. ಕಂಗ್ರಾಚುಲೇಷನ್ ಬ್ರದರ್. ಮಾತಾಡಲ್ಲ, ಆದ್ರೆ ಅವರ 10 ವರ್ಷ 15 ವರ್ಷ ಮಾಡತಕ್ಕಂಥ ಕರ್ಮಕಾಂಡದ ಬಗ್ಗೆ ನಿಮ್ಮ ಅಭಿಪ್ರಾಯ? ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ ಅಲ್ವಡ. ಅಲ್ಲಿ ನಿಮ್ಗೆ ಇನ್ಸ್ಪೆಕ್ಟರ್ ಅಥವಾ ACP ಯಾರು ಸಿಕ್ಕಿದ್ರೆ ಹೋಗೊಂದು ಮಾತು ಕೇಳಿ ಸರ್. ಸಿಸ್ಟರ್, ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ಆಗಿ ನಡೀತಾ ಇದೆ. ನಾನು ಇವ್ರನ್ನ ಕಂಡುಹಿಡಿಯಲೇಬೇಕು. ದಯವಿಟ್ಟು ಇವ್ರು ಯಾರು ಅಂತ ಹೇಳ್ತೀರಾ? ಪ್ರಥಮ್ಗೆ ಏನಾದ್ರು ಕಾನ್ಸ್ಟೇಬಲ್ ಕೆಲಸ ಕೊಡ್ಬೋದಾ ಅಂತ ಕೇಳಿ. ಬರೀ 1 ವಾರದ ಮಟ್ಟಕ್ಕೆ ಸಂಬಳ ಬೇಡ ಅಂತ. ವೈ ಒಂದು ದೊಣ್ಣೆ ಸಿಕ್ಕರಲ್ಲಿ ನಿಂತಿರೋ ಒಬ್ಬೊಬ್ಬರಿಗೂ ನಾಯಿ ಹೊಡೆದಂಗೆ ಹೊಡೆದ್ಬಿಡ್ತೀನಿ ಸರ್. ಅಲ್ಲಿವರೆಗೂ ನಾನೇನ್ ಕಡಲೆಪುರಿ ತಿಂತಾ ಇರ್ತೀನಾ? ಯಾಕೆಂದ್ರೆ ಅಲ್ಲಿರೋ ಒಬ್ಬ ಮಗನು ಅವ್ರ ಅಮ್ಮನಿಗೆ ಒಂದೊತ್ತು ಇಟ್ಕೊಡ್ಸೋ ಯೋಗ್ಯತೆ ಇಲ್ಲ ಸರ್. ನನ್ನ ಮೇಲೆ ಆಣೆ ಇಟ್ಟು ಅಲ್ಲಿರೋ ಬೇವರ್ಸಿ ನನ್ನ ಮಕ್ಕಳಿಗೆ ಒಂದು ಸಲ ಈಸ್ಕೊಡಿ ಸರ್. ನೀವು ಇಷ್ಟೆಲ್ಲ ಮಾಡ್ತಿರಲ್ಲ, ನೀವು ನನ್ನ ಅದ್ರ ಬಗ್ಗೆ ಹೇಳು ಅಂತ ನಾನು ಏನೂ ಹೇಳಲ್ಲ. ನಾನು ಹೇಳೋದು ಒಂದು ಮಾತು, ನಿಮ್ಮ ಕೈಲಿ ಸಾಧ್ಯ ಆದರೆ ಅಲ್ಲಿ ACPನೇನೋ ಸಿಕ್ಕರೆ 1 ವಾರ ಈಸ್ಕೊಡಿ. ಒಂದು ನಾಯಲ್ಲಿ ನಿಂತ್ಕೋಬಾರ್ದು, ಹಂಗೆ ನೋಡ್ಕೊತೀನಿ. ಏನಾದರೂ ಆಗಲಿ ಸರ್ ಮುಂದೆ. ಅಲ್ಲ ಸರ್, ಅಲ್ಲಿ ಏನು ಕೆಲಸ? ಇವನು ಒಂದೊತ್ತು ಅವ್ರ ಅವಂಗೆ ಇಟ್ಟು ಕೊಡ್ಸಲ್ಲ ಸರ್. ಈ ಬೇವರ್ಸಿ ನನ್ನ ಮಗ ಬಂದು ಎಲ್ಲೋಗಿ ನಿಂತ್ಕೊಂಡಿರ್ತಾರೆ, ಕೂಗ್ತಾ ನಿಂತಿರ್ತಾರೆ. ನಿನ್ನ ಅಕ್ಕನ್ ಕುರ್ಪಾ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ? ನಿನ್ನ ಕಮೆಂಟ್ಗಳು ಹಾಕಿದ್ರು. ಮತ್ತೊಂದಿನೊಂದು ಏನಿನ್ನು ಸಿನಿಮಾ ನಮ್ಮ ಬಾಸ್ ಜೊತೆಲಿ ಸಿನಿಮಾ ಮಾಡಿ ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಕೇಳ್ಬಿಟ್ಟೇನು? ನಾನ್ ಯಾರು ಅಂತ ನಾನು ಹೇಳ್ಕೊಳ್ಳೋದು ಚೆನ್ನಾಗಿರಲ್ಲ. ಊರಿನ ಜನ ಎಲ್ಲ ಹಿಂದೆ ಬರ್ತಾವ್ರೆ, ನಾನ್ ಯಾರು ಅಂತ ಅವ್ರ ಹತ್ರ ಕೇಳಿ ತಿಳ್ಕೊ. ನಾನು ದುಡ್ಡು ಮಾಡಿದ್ಮೇಲೆ ನಿಮ್ಮ ಬಾಸಿಗೆ ನಾನು ದುಡ್ಡು ಕೊಟ್ಬಿಟ್ಟು ಸಿನಿಮಾ ಮಾಡಿರೋದು. ಅದ್ಯಾವುದೋ ಲ್ಯಾಂಬರ್ಗಿನಿ ಅಂತ 3 ಹೊತ್ತು ಹೇಳ್ತಾರಲ್ಲ, ಆ ಲ್ಯಾಂಬರ್ಗಿನಿಗೆ ಅವ್ರ ಮುಖಾಂತರ ನಾನು ಅಡ್ವಾನ್ಸ್ ಕೊಟ್ಟು. ಯಾವತ್ತ ಆತ ನನ್ನ ಬಗ್ಗೆ ಈ ರೀತಿ ಒಂದು ವೇದಿಕೆ ಮೇಲೆ ಜವಾಬ್ದಾರಿಯುತವಾಗಿ ನಡ್ಕೋಬೇಕಾದ್ರೂ ಕೂಡ ತುಂಬಾ ಕೇವಲವಾಗಿ ಮಾತ್ರ. ಲೈ ಬಿಕ್ನಾಸಿ, ನಿಂಗೆ ಮುಂದೆ ತುಂಬಾ ತೊಂದರೆ ಐತೆ ಕಣ್ಲಾ. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಈ ದರ್ಶನ್ ಅವ್ರದ್ದು ಅರೆಸ್ಟ್ ಆಗಿರುವಂತದ್ದು ಒಂದ್ ಕಡೆ ಚಿತ್ರರಂಗದ ಬಗ್ಗೆ ಒಂದ್ ಕಡೆ. ಯಾಕೆಂದ್ರೆ ಇಂಡಸ್ಟ್ರಿಲಿ ಹೊಟ್ಟೆ ಹೊರ್ಕೊಳ್ಳೋ ಜನ ಇದಾರೆ. ತಾವು ಚಿತ್ರರಂಗದಲ್ಲಿ ಇದ್ದೀರಿ. ಚಿತ್ರರಂಗಕ್ಕೆ ಒಂದು ಕಪ್ಪು ಚುಕ್ಕ ಆಗಿ ದರ್ಶನ್ ಅವ್ರ ಮೇಲೆ ಒಂದು ನೋ ಕಾಮೆಂಟ್ಸ್. ಅನೇಕ ನೆಗೆಟಿವಿಟಿ ನೋಡ್ತಾ ಇರ್ತೀನಿ. ಬನ್ನಿ ಸರ್. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ ಸರ್. ಇವತ್ತಿನ ಕಾರ್ಯಕ್ರಮ ದರ್ಶನ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್, ಇದು ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಸೊ ಆ ವಿಚಾರ ಎಲ್ಲ ಮಾತಾಡೋದಕ್ಕೆ ಇದು ಸುಸಂದರ್ಭ ಅಲ್ಲ. ಬರೀ ಡೌಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕಿರಿ